ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ 9am ಬಿಗ್ ಬ್ರೇಕಿಂಗ್. ನಾನು ನವಿತಾ ಜೈನ್. ಸಿದ್ಧಗಂಗಾ ಮಠದ 9.90 ಕೋಟಿ ಅನುದಾನವನ್ನ ರಿಲೀಸ್ ಮಾಡಲಾಗಿದೆ. ಲೋಕೋಪಯೋಗಿ ಇಲಾಖೆಗೆ ಸಿಎಂ ಸಿದ್ದರಾಮಯ್ಯ ಸೂಚನೆ ಕೊಟ್ಟಿದ್ದಾರೆ. ಟ್ವೀಟ್ ಮೂಲಕ ಸ್ಪಷ್ಟಪಡಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಸಿದ್ಧಗಂಗಾ ಮಠಕ್ಕೆ 10 ಕೋಟಿ ಅನುದಾನ ನೀಡಲಾಗಿತ್ತು, ಆ 10 ಕೋಟಿ ಅನುದಾನವನ್ನು ತಡೆ ಹಿಡಿಯಲಾಗಿದೆ ಅಂತ ಹೇಳಿ ಮೊನ್ನೆ ಅಷ್ಟೇ ಸುರೇಶ್ ಗೌಡ ಅವರು ಆರೋಪವನ್ನ ಮಾಡಿದ್ರು. ಈಗ ಮಠದ 10 ಕೋಟಿ ಅನುದಾನವನ್ನ ತಡೆ ಹಿಡಿದಿದ್ದಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಸರ್ಕಾರದ ವಿರುದ್ಧ ಆರೋಪ ಮಾಡಿರುವಂತಹ ಒಂದು ಘಟನೆಗೆ ಸಂಬಂಧಪಟ್ಟ ಹಾಗೆ ಈಗ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಅನುದಾನವನ್ನ ತಡೆ ಹಿಡಿಬೇಡಿ, ಅದನ್ನ ರಿಲೀಸ್ ಮಾಡಿ ಅಂತ ಹೇಳಿ ಸೂಚನೆಯನ್ನ ಕೊಟ್ಟಿದ್ದಾರೆ. ತುಮಕೂರು ಗ್ರಾಮೀಣ ಭಾಗದ ಶಾಸಕರಾಗಿರುವಂತಹ ಸುರೇಶ್ ಗೌಡ ಅವರು ಮೊನ್ನೆ ಆರೋಪವನ್ನ ಮಾಡಿದ್ರು. ಎಲ್ಲಾ ಶಾಸಕರ ಅನುದಾನ ತಡೆ ಹಿಡಿದಿತ್ತು ಸರ್ಕಾರ, ಇದರಲ್ಲಿ ಮಠದ 10 ಕೋಟಿ ಅನುದಾನವೂ ಸೇರಿತ್ತು. ವಿಶೇಷ ಪ್ರಕರಣ ಅಂತ ಪರಿಗಣಿಸಿ ಅನುದಾನವನ್ನ ಬಿಡುಗಡೆ ಮಾಡಲಾಗಿದೆ. ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅವರು ಟ್ವೀಟ್ ಮೂಲಕ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಮಠದಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇರುವ ಸಾವಿರಾರು ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಇದನ್ನ ವಿಶೇಷ ಪ್ರಕರಣ ಅಂತ ಹೇಳಿ ಪರಿಗಣಿಸಿ ಇದನ್ನ ಬಿಡುಗಡೆ ಮಾಡಲಾಗ್ತಾ ಇದೆ ಅನ್ನೋದನ್ನ ಕೂಡ ಸರ್ಕಾರ ಹೇಳಿದ್ದು ಸಿಎಂ ಸಿದ್ದರಾಮಯ್ಯ ಅವರು ಈಗ ಇದರ ಬಗ್ಗೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಟ್ವೀಟ್ ಮಾಡುವುದರ ಮೂಲಕ ಸ್ಪಷ್ಟನೆಯನ್ನ ನೀಡಿರೋದನ್ನ ನಾವಿಲ್ಲಿ ಗಮನಿಸಬಹುದು. ಒಟ್ಟಾರೆಯಾಗಿ ಸಿದ್ಧಗಂಗಾ ಮಠದ 10 ಕೋಟಿ ಅನುದಾನವನ್ನ ರಿಲೀಸ್ ಮಾಡಬೇಕು ಅನ್ನುವ ಸೂಚನೆಯನ್ನ ಈಗ ಸಿದ್ದರಾಮಯ್ಯ ಅವರು ನೀಡಿದ್ದಾರೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ವಿಠಲ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿಠಲ್, ಮೊನ್ನೆಯಷ್ಟೇ ಸುರೇಶ್ ಗೌಡ ಆರೋಪ ಮಾಡಿದ್ರು, ಈ ತರ ಮಾಡೋದಕ್ಕೆ ಸಾಧ್ಯ ಇಲ್ಲ, ಅವರು ಮಾಡ್ಲಿಕ್ಕಿಲ್ಲ, ಅದನ್ನ ಅನುದಾನ ರಿಲೀಸ್ ಮಾಡಬಹುದು ಅನ್ನುವ ನಂಬಿಕೆ ಇದೆ ಅಂತಾನೂ ಹೇಳಿದ್ರು. ಈಗ ಜಾಣ ನಡೆಯನ್ನ ಅನುಸರಿಸಿದ್ರ ಸಿಎಂ ಸಿದ್ದರಾಮಯ್ಯ ಅವರು ಯಾವುದೇ ಸಮುದಾಯದ ವಿರೋಧವನ್ನ ಕಟ್ಟಿಕೊಳ್ಳದೆ ಈ ಮೂಲಕ ಅನುದಾನ ನೀಡುವುದರ ಮೂಲಕ ಜಾಣ ನಡೆ ಅನುಸರಿಸಿದ್ದಾರೆ ಅಂತ ಅನ್ಸುತ್ತಾ? ನಂತ ಏನು ಈಗಾಗ್ಲೇನೆ ಸಾಕಷ್ಟು ರೀತಿಯಲ್ಲಿ ಸಿದ್ಧಗಂಗಾ ಮಠದ ಅನುದಾನವನ್ನ ತಡೆ ಹಿಡಿಯುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ನಾಯಕರು ಟ್ವೀಟ್ ಗಳನ್ನ ಮಾಡಿದ್ರು. ಮತ್ತೆ ಇದು ಸಿದ್ಧಗಂಗಾ ಮಠಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂತ ಕ್ರಮ ಕೈಗೊಳ್ಳೋದಾಗ್ಲಿ ಅಥವಾ ಇತರ ಬಂದಿರೋಂತ ಅನುದಾನಗಳನ್ನ ತಡೆ ಹಿಡಿಯೋದಾಗ್ಲಿ ಯಾವ ಸರ್ಕಾರಕ್ಕೂ ಕೂಡ ಶೋಭೆ ತರೋದಿಲ್ಲ. ಆದ್ರೆ ಸರ್ಕಾರ ಯಾವುದೇ ಸರ್ಕಾರಗಳಾಗ್ಲಿ ಈ ತರದನ್ನ ಮಾಡೋದಿಲ್ಲ. ಇದನ್ನ ಆದಷ್ಟು ಬೇಗ ಮತ್ತೆ ರಿಲೀಸ್ ಮಾಡುವಂತ ಸಾಧ್ಯತೆ ಇದೆ ಅಂತ ಹೇಳಿ ಎಲ್ಲ ನಾಯಕರುಗಳು ಕೂಡ ಹೇಳಿದ್ರು. ಮತ್ತೆ ಸಾರ್ವಜನಿಕ ವಲಯದಲ್ಲೂ ಸಾಕಷ್ಟು ಒಂದು ಆತಂಕಕ್ಕೂ ಕಡೆಗಣ ಒಳಗಾಗಿತ್ತು. ಯಾಕಂದ್ರೆ ಸಿದ್ಧಗಂಗಾ ಮಠದಲ್ಲಿ ಸುಮಾರು 10,500 ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಆ ಮಕ್ಕಳಿಗೆ ಸಂಪೂರ್ಣವಾಗಿ ವಸತಿ ನಿಲಯಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಈಗ ಅಲ್ಲಿ ಸಮಸ್ಯೆ ಆಗಿರ್ತಕ್ಕಂಥದ್ದು. ಹೀಗಾಗಿ ಕಳೆದ ಬಿಜೆಪಿ ಸರ್ಕಾರ ಏನಿತ್ತು, ಆ ಒಂದು ಬಿಜೆಪಿ ಸರ್ಕಾರ ಮತ್ತೊಮ್ಮೆ ಸಿದ್ಧಗಂಗಾ ಮಠದ ಆವರಣದಲ್ಲಿ ಸಾಕಷ್ಟು ರೀತಿಯಾದ ಕಟ್ಟಡಗಳನ್ನ ಮತ್ತೆ ವಸತಿ ಶಾಲೆಗಳನ್ನ ಕಟ್ಟೋದಕ್ಕೆ ಒಂದು ಸುಮಾರು 9.5 ಕೋಟಿ ವರ್ಷ ಅನುದಾನವನ್ನ ಬಿಡುಗಡೆ ಮಾಡಿತ್ತು. ಆದ್ರೆ ಸಿದ್ದರಾಮಯ್ಯನವರ ಸರ್ಕಾರ ಬಂದಂತ ಕಾಲದಲ್ಲಿ ಅದನ್ನ ಎಲ್ಲಾ ಒಂದು ಕಾಮಗಾರಿಗಳನ್ನ ತಡೆ ಹಿಡಿಯುವಲ್ಲಿ ಅವರು ಅಂತ ತಡೆಯಾಜ್ಞೆ ನೀಡಿದ್ರು. ಆದ್ರೆ ಇದು ಯಾವಾಗ ಏನು ಶಾಸಕ ಸುರೇಶ್ ಗೌಡ್ರಾಗಿರ್ಬೋದು, ಮತ್ತೆ ಮೊನ್ನೆ ಏನು ಜಮೀರ್ ಅಹಮದ್ ಮಠಕ್ಕೆ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಸ್ವಾಮೀಜಿ ಅವರೊಂದಿಗೆ ಚರ್ಚೆ ಆಗಿರ್ಬೋದು, ಎಲ್ಲಾದ್ರಿಂದ ಮನಗಂಡಂತ ಸಿದ್ದರಾಮಯ್ಯನವರು ಮತ್ತೆ ಏನು ನಿನ್ನೆ ರಾತ್ರಿ ಟ್ವೀಟ್ ಮಾಡಿರ್ತಕ್ಕಂಥದ್ದು ಮಕ್ಕಳ ಹಿತದೃಷ್ಟಿಯಿಂದ ಈ ಒಂದು ಪ್ರಕರಣವನ್ನ ವಿಶೇಷವಾಗಿ ಒಂದು ಪರಿಗಣಿಸಿ ನಾವು ಈಗಾಗಲೇನೆ ನಮ್ಮ ಇಲಾಖೆ ಅಧಿಕಾರಿಗಳಿಗೆ ಈಗಾಗಲೇನೆ ಇದನ್ನ ಏನು ವಸತಿ ಶಾಲೆಗಳನ್ನ ನಿರ್ಮಾಣ ಮಾಡೋದಕ್ಕೆ ಹಣ ಬಿಡುಗಡೆ ಮಾಡ್ಬೇಕು ಅಂತ ಹೇಳಿ ಸೂಚನೆ ಮಾಡಿದ್ದಾರೆ. ಚಿಕ್ಕಮಗಳೂರಿನ ಕಳಸದಲ್ಲಿ ಸರ್ಕಾರಿ ಡಾಕ್ಟರ್ ಹೈಡ್ರಾಮಾ ಮಾಡಿದ್ರ. ಕುಡಿದು ಟೈಟ್ ಆಗಿ ಆಸ್ಪತ್ರೆಗೆ ಬಂದ್ರಂತೆ ಡಾಕ್ಟರ್. ಸಂತಾನಹರಣ ಚಿಕಿತ್ಸೆ ಮಾಡೋದಕ್ಕೆ ಬಂದಾಗ ಡಾಕ್ಟರ್ ಫುಲ್ ಟೈಟ್ ಆಗಿದ್ರು ಅನ್ನುವಂತಹ ಒಂದಷ್ಟು ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಇಲ್ಲಿ ಡಾಕ್ಟರ್ ಅನ್ನ ಬಚಾವ್ ಮಾಡೋದಕ್ಕೆ ಅಲ್ಲಿ ಸಿಬ್ಬಂದಿ ಭಾರಿ ಪ್ರಯತ್ನವನ್ನು ಮಾಡಿದ್ದಾರೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದೆ. ಇದು ಚಿಕ್ಕಮಗಳೂರಿನ ಕಳಸಾದಲ್ಲಿ ಸರ್ಕಾರಿ ಡಾಕ್ಟರ್ ಎಡವಟ್ಟು ಅಂತಾನೆ ಹೇಳಲಾಗ್ತಾ ಇದೆ. ಇಲ್ಲಿ ಡಾಕ್ಟರ್ಗೆ ಶುಗರ್ ಕಮ್ಮಿ ಆಗಿದೆ, ಬಿಪಿ ಲೋ ಆಗಿದೆ, ಬಿಪಿ ಜಾಸ್ತಿ ಆಗಿದೆ, ಈ ತರದ ಮಾತುಗಳನ್ನ ಹೇಳಿ ಅಲ್ಲಿ ಸಿಬ್ಬಂದಿ ನಾಟಕ ಮಾಡಿದ್ದಾರೆ ಅನ್ನುವ ಮಾತುಗಳು ಕೇಳಿ ಬಂದಿದೆ. ಡಾಕ್ಟರ್ಗೆ ಟ್ರೀಟ್ಮೆಂಟ್ ನೀಡುವ ನಾಟಕ ಆಡಿದ್ರ ಸಿಬ್ಬಂದಿ ಅನ್ನುವಂತಹ ಪ್ರಶ್ನೆಯನ್ನ ಹುಟ್ಟು ಹಾಕಿದೆ. ಸಂತಾನಹರಣ ಚಿಕಿತ್ಸೆಗೆ ಬಂದ ಬಾಣಂತಿಯರು ಪರದಾಟ ಮಾಡಿದ್ದಾರೆ. ಅಲ್ಲಿ ಅನಸ್ತೇಶಿಯಾ ಕೊಟ್ಟು ಮಲಗಿಸಿದ್ರಂತೆ ಆಸ್ಪತ್ರೆ ಸಿಬ್ಬಂದಿ. ಆದ್ರೆ ಡಾಕ್ಟರ್ ಎಡವಟ್ಟಿನಿಂದ ಆಪರೇಷನ್ ಕೂಡ ಮುಂದೂಡಿಕೆ ಆಗಿದೆ. 10ಕ್ಕೂ ಹೆಚ್ಚು ಮಹಿಳೆಯರು ಆಪರೇಷನ್ಗೆ ಬಂದಿದ್ರು. ಆದ್ರೆ ಕೊಪ್ಪ ಸರ್ಕಾರಿ ಆಸ್ಪತ್ರೆಯ ವೈದ್ಯ ಬಾಲಕೃಷ್ಣ ಬಂದಿದ್ದು 3 ಗಂಟೆಗೆ, ಆದ್ರೂ ಕುಡಿದು ಬಂದಿದ್ರು. ಕಾರಣ ಆಪರೇಷನ್ ಮಾಡಿಲ್ಲ. ಇವತ್ತು ಮತ್ತೆ ಬೇರೆ ವೈದ್ಯರನ್ನ ಕರೆಸಿ ಆಪರೇಷನ್ ಮಾಡಿಸೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಿದೆಯಂತೆ.
ಈಗ ಎಷ್ಟು ಹೊತ್ತಾಯ್ತು ಅವ್ರು ಕೊಟ್ಟು ಅನಸ್ತೇಶಿಯಾ ಕೊಟ್ಟು? ಈಗ ಅದ್ರ ಮುಗಿಯಕ್ಕೆ ಇನ್ನೊಂದ್ಸತಿ ಸೆಕೆಂಡ್ ರೌಂಡ್ ನೀವು ಅನಸ್ತೇಶಿಯಾ ಕೊಡ್ತೀರಾ? ಕೊಟ್ಟವ್ರಿಗೆ ಸಮಸ್ಯೆ ಆದ್ರೆ ಯಾರು ಸಮಸ್ಯೆ ಆಗ್ತದೆ? ಅದಕ್ಕೆ ತಾನೇ ಯೋಚನೆ ಮಾಡಿದ್ದಾನೆ ಇನ್ನೊಬ್ಬರನ್ನ ಕಳಿಸ್ತಿದ್ರಿ. ಈ ಇಷ್ಟೊತ್ತಿಗೆ ಯೋಚನೆ ಮಾಡಿ ಮಾತಾಡ್ಬೇಕಿತ್ತು, ನೀವು ಯೋಚನೆ ಮಾಡಿ ಮಾತಾಡ್ಬೇಕಿತ್ತು. ಇವ್ರಿಗೆ ಕೊಡ್ಬೇಕಾದ್ರೆ ಮುಂಚೆ ನಿಮ್ಗೆ ಏನ್ ಜೀವದ ಜೊತೆ ಆಟ ಆಡ್ತಿದ್ದೀರಿ ನೀವು. ಯೋಚನೆ ಮಾಡಿರ್ಲಿಲ್ಲ ಈ ತರ ಆಗುತ್ತೆ ಏನು ಯೋಚನೆ ಇರ್ಲಿಲ್ಲ. ಇಂಜೆಕ್ಷನ್ ಕೊಟ್ಟು 5 ಸಲ ಚುಚ್ಚಲ್ಲಿ ಮಲಗಿಸಿದಿರಲ್ಲ, ಅವ್ರ ಕಥೆ ಏನು? ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ವೀರೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೀರೇಶ್, ಈಗ ಸರ್ಕಾರಿ ವೈದ್ಯನ ಮೇಲೆ ಆರೋಪ ಕೇಳಿ ಬಂದಿದೆ. ಅಲ್ಲಿ ಯಾರ್ಯಾರು ಬಾಣಂತಿಯರ ಮನೆಯವರು ಇದ್ರು ಅವರು ಕೂಡ ಆರೋಪವನ್ನ ಮಾಡ್ತಾ ಇರೋದನ್ನ ನಾವು ಮಾತುಗಳಲ್ಲಿ ಕೇಳಿಸ್ಕೊಂಡ್ವಿ. ನಿಜವಾಗ್ಲೂ ಡಾಕ್ಟರ್ಗೆ ಅಲ್ಲಿ ಸಮಸ್ಯೆ ಆಗಿತ್ತಾ? ಹೆಲ್ತ್ ಪ್ರಾಬ್ಲಮ್ ಆಗಿತ್ತಾ? ಕುಡಿದು ಬಂದೇ ಈ ರೀತಿಯ ನಾಟಕ ಆಡಿದ್ರ? ಸಿಬ್ಬಂದಿ ಅವರನ್ನ ಬಚಾವ್ ಮಾಡುವ ಪ್ರಯತ್ನ ಮಾಡಿದ್ರ? ಹೌದು ನವಿತಾ, ಏನು ಕಳಸ ಸರ್ಕಾರಿ ಆಸ್ಪತ್ರೆಯಲ್ಲಿ ಈ ಒಂದು ಎಡವಟ್ಟು ನಡೆದಿರುವಂತದ್ದು. ಅಲ್ಲಿ ಮಹಿಳೆಯರಿಗೆ ಒಂದು ಸಂತಾನ ಹರಣ ಆಪರೇಷನ್ ಒಂದು ಕಾರ್ಯಾಗಾರ ಏರ್ಪಡಿಸಲಾಗಿತ್ತು. ಹಾಗಾಗಿ ಸುಮಾರು 7 ರಿಂದ 8 ಜನ ಮಹಿಳೆಯರು ಕೂಡ ಆಸ್ಪತ್ರೆಗೆ ಬಂದಿದ್ರು. ಕೆಲವರಿಗೂ ಕೂಡ ಅನಸ್ತೇಶಿಯಾ ಇಂಜೆಕ್ಷನ್ ಕೂಡ ಆಗಾಗ್ಲೇ ಕೊಟ್ಟಿದ್ರು. ಆದ್ರೆ ಅಲ್ಲಿಗೆ ಆಸ್ಪತ್ರೆಗೆ ಬಂದಂತ ವೈದ್ಯರು ಒಂದ್ ರೀತಿಲಿ ಕುಡಿದ ಮತ್ತಿನಲ್ಲಿ ಬಂದಿದ್ದಂಥದ್ದು. ಇದು ಎಲ್ಲೋ ಒಂದ್ ಕಡೆ ಸಾರ್ವಜನಿಕರ ಆಕ್ರೋಶಕ್ಕೂ ಕೂಡ ಕಾರಣವಾಗಿರುವಂತದ್ದು. ಅಂದ್ರೆ ಕುಡಿದು ಬಂದಂತ ಡಾಕ್ಟರ್ ಬಾಲಕೃಷ್ಣ ಅವರು ಅಲ್ಲಿ ಒಂದ್ ರೀತಿಲಿ ಆಪರೇಷನ್ ಥಿಯೇಟರ್ಗೆ ಹೋಗಿ ಅವರು ಮಲಗಿರುವಂತದ್ದು, ಅಂದ್ರೆ ಫುಲ್ ಟೈಟ್ ಆಗಿ ಅಲ್ಲಿ ಮಲಗಿರುವಂತದ್ದು. ಹಾಗಾಗಿ ಅವರು ಆಪರೇಷನ್ ಮಾಡದ ಪರಿಸ್ಥಿತಿಯಲ್ಲಿ ಇರುವ ಹಿನ್ನೆಲೆಯಲ್ಲಿ ಅಲ್ಲಿನ ಆಸ್ಪತ್ರೆಯ ಸಿಬ್ಬಂದಿಗಳು ಅವರನ್ನ ಬಚಾವ್ ಮಾಡುವಂತ ಒಂದು ಪ್ರಯತ್ನ ಮಾಡಿರುವಂತದ್ದು. ಅವ್ರನ್ನ ಸ್ಟ್ರೆಚರ್ ಅಲ್ಲಿ ಒಂದ್ ರೀತಿಯಲ್ಲಿ BP ಬಂದಿದೆ, ಶುಗರ್ ಕಡಿಮೆ ಆಗಿದೆ ಅನ್ನೋ ಒಂದು ನಾಮಕಾವಸ್ಥೆಯಲ್ಲಿ ಚೆಕ್ ಮಾಡುವ ರೀತಿಯಲ್ಲಿ ಅವರನ್ನ ಬಚಾವ್ ಮಾಡಿರುವಂತ ಕೂಡ ದೃಶ್ಯ ಕೂಡ ಹಿಂದೆ ಕೂಡ ಇಂಥದ್ದೇನಾದ್ರೂ ಆರೋಪಗಳು ಇತ್ತ ವೀರೇಶ್? ಏನಾದ್ರೂ ಸಾರ್ವಜನಿಕರು ಹೇಳ್ಕೊಂಡಿದಾರಾ? ಹೌದು ರವಿತಾ, ಏನಂದ್ರೆ ಕೊಪ್ಪ ಪಟ್ಟಣದಲ್ಲೂ ಕೂಡ ಈ ವೈದ್ಯರ ಮೇಲೆ ಕಳೆದ 2-3 ವರ್ಷದ ಹಿಂದೆ ಒಂದಷ್ಟು ಆರೋಪಗಳು ಕೂಡ ಬಂದಿತ್ತು. ಅಂದ್ರೆ ಸರಿಯಾಗಿ ಆಸ್ಪತ್ರೆಗೆ ಬರೋದಿಲ್ಲ, ಮತ್ತೆ ಸರಿಯಾಗಿ ಚಿಕಿತ್ಸೆಗಳು ಕೂಡ ನೀಡೋದಿಲ್ಲ ಅನ್ನೋ ಒಂದು ಆರೋಪ ಕೂಡ ಬಂದಿತ್ತು. ಕಳೆದ 2 ವರ್ಷದ ಹಿಂದೆ ಇವರ ಕೊಪ್ಪ ಪಟ್ಟಣದ ಸರ್ಕಾರಿ ಆಸ್ಪತ್ರೆಯ ಇವರು ನಿರ್ಲಕ್ಷ್ಯದಿಂದ ಒಂದಷ್ಟು ಅಲ್ಲಿರೋ ಅನಾಹುತಗಳು ಕೂಡ ಸಣ್ಣ ಪುಟ್ಟ ನಡೆದಿತ್ತು. ಅವರ ವೈದ್ಯರ ಮೇಲೆ ಕೂಡ ಆರೋಪ ಕೇಳಿ ಬಂದಿತ್ತು. ಇದೇ ವೈದ್ಯರು ಸರ್ಕಾರಿ ಆಸ್ಪತ್ರೆ ಚಿಕ್ಕಮಂಗ್ಳೂರು ಜಿಲ್ಲೆಯ ಕಳಸಾ ಪಟ್ಟಣದಲ್ಲಿರುವಂತಹ ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ನಿನ್ನೆ ಒಂದು ಆಪರೇಷನ್ ಗೆ ಬರ್ಬೇಕಾಗಿತ್ತು. ಆದ್ರೆ ಬಂದಂತ ಸಮಯ ಕೂಡ ತುಂಬಾ ಲೇಟ್ ಆಗಿತ್ತು. ಅಂದ್ರೆ 3 ಗಂಟೆ ಸಮಯಕ್ಕೆ ಇವರು ವೈದ್ಯರು ಸರ್ಕಾರಿ ಆಸ್ಪತ್ರೆಗೆ ಬರ್ತಾರೆ. ಅಷ್ಟೊತ್ತಿಗಾಗ್ಲೇ ಫುಲ್ ಕುಡ್ದು ಒಂದ್ ರೀತಿಯಲ್ಲಿ ಫುಲ್ ಟೈಟ್ ಆಗಿದ್ರು. ಆಗ ಹಿನ್ನೆಲೆಯಲ್ಲಿ ಅಲ್ಲಿನ ಸಿಬ್ಬಂದಿಗಳನ್ನ ಅವರು ವಾಪಸ್ ಕಳ್ಸಕ್ಕೆ ಒಂದ್ ರೀತಿಯಲ್ಲಿ ಡ್ರಾಮಾ ಮಾಡಿ ಅವರಿಗೆ BP ಲೋ ಆಗಿದೆ, ಅವರಿಗೆ ಒಂದು ಗ್ಲೂಕೋಸ್ ಕೂಡ ಹಾಕ್ಸಿ ಅವರನ್ನ ಕಳ್ಸಿರುವಂತದ್ದು. ಇವತ್ತು ಬೇರೆ ವೈದ್ಯರು ಬಂದು ಆಪರೇಷನ್ ಮಾಡ್ತಾರೆ ಅನ್ನೋ ಒಂದು ಮಾತನ್ನ ಅಲ್ಲಿನ ಸಿಬ್ಬಂದಿಗಳು ಹೇಳಿರುವಂತದ್ದು. ಆದ್ರೆ ವೈದ್ಯರ ಈ ಕಾರಣಕ್ಕೆ ಅಲ್ಲಿನ ಸ್ಥಳೀಯರು ಮತ್ತೆ ಪೋಷಕರು ಏನು ಮಹಿಳೆಯರ ಸಂಬಂಧಿಕರು ಇದ್ರು, ಅವರ ಸಂಬಂಧಿಕರು ಒಂದ್ ರೀತಿಯಲ್ಲಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನವಿತಾ, ಥ್ಯಾಂಕ್ ಯು ವೀರೇಶ್ ಡೀಟೇಲ್ಸ್ಗೆ. ಪಂಚ ಗ್ಯಾರಂಟಿಗಳನ್ನ ಜಾರಿ ಮಾಡೋದೇ ಸರ್ಕಾರಕ್ಕೆ ದೊಡ್ಡ ಸವಾಲು. ಈ ಒಂದು ಸವಾಲಿನ ನಡುವೆ ಮತ್ತೊಂದು ಕಡೆ ಹೊಸ ಟೆನ್ಷನ್ ಶುರುವಾಗಿದೆ ಸಿಎಂ ಸಿದ್ದರಾಮಯ್ಯ ಅವರಿಗೆ. ಜಿಲ್ಲಾ ಉಸ್ತುವಾರಿ ಸಚಿವ ಸ್ಥಾನಕ್ಕೆ ಭರ್ಜರಿ ಲಾಬಿಯನ್ನ ಮಾಡ್ತಾ ಇದ್ದಾರೆ ಈಗ ಸಚಿವರು. ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವ ಸ್ಥಾನಕ್ಕೂ ಪೈಪೋಟಿ ಇದೆಯಂತೆ. ಪೈಪೋಟಿ ನಡೀತಾ ಇದೆ, ಲಾಬಿಗಳ ಮೇಲೆ ಲಾಬಿ ನಡೀತಾ ಇದೆ. ಒಂದ್ ಕಡೆ ಧಾರವಾಡ ಮಾತ್ರ ಅಲ್ಲ, ಅದರ ಜೊತೆಗೆ ಬೆಳಗಾವಿ ಉಸ್ತುವಾರಿ ಕೂಡ ಈಗ ಒಂದಷ್ಟು ಪೈಪೋಟಿಗೆ ಕಾರಣ ಆಗಿದೆ. ಬೆಳಗಾವಿ ಉಸ್ತುವಾರಿ ಸತೀಶ್ ಜಾರಕಿಹೊಳಿಗೆ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಹೆಬ್ಬಾಳ್ಕರ್ಗೆ ಧಾರವಾಡ ಉಸ್ತುವಾರಿಯನ್ನ ಕೊಡುವಂತಹ ಚಾನ್ಸಸ್ ಇದೆ ಅಂತ ಹೇಳಲಾಗ್ತಾ ಇದೆ. ಲಕ್ಷ್ಮೀ ಹೆಬ್ಬಾಳ್ಕರ್, ಸಂತೋಷ್ ಲಾಡ್ ನಡುವೆ ಈ ಒಂದು ಜಿಲ್ಲೆಯ ಉಸ್ತುವಾರಿಗಾಗಿ ಕೂಡ ಫೈಟ್ ನಡೀತಾ ಇದೆ ಅನ್ನುವ ಮಾತುಗಳು ಕೇಳಿ ಬರ್ತಿದೆ. ಧಾರವಾಡ ಜಿಲ್ಲೆಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೂ ಸಂತೋಷ್ ಲಾಡ್ ನಡುವೆ ಜಿಲ್ಲಾ ಉಸ್ತುವಾರಿ ಸಚಿವ ಸ್ಥಾನಕ್ಕೆ ಫೈಟ್ ನಡೀತಿದ್ದು, ಸತೀಶ್ ಜಾರಕಿಹೊಳಿ ಇರೋದ್ರಿಂದ ಹೆಬ್ಬಾಳ್ಕರ್ಗೆ ಬೆಳಗಾವಿ ಉಸ್ತುವಾರಿ ಸಿಗೋದೇ ಅನುಮಾನ. ಹೀಗಾಗಿ ಪಕ್ಕದ ಧಾರವಾಡ ಜಿಲ್ಲೆಯ ಮೇಲೆ ಕಣ್ಣಿಟ್ಟಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಯಾರಿಗೆ ಸಿಗುತ್ತೆ ಉಸ್ತುವಾರಿ? ಈಗ ಬೆಳಗಾವಿಯಲ್ಲಿ ಸತೀಶ್ ಜಾರಕಿಹೊಳಿ ಅವರಿಗೇನೆ ಉಸ್ತುವಾರಿಯನ್ನ ಕೊಡುವಂತಹ ಸಾಧ್ಯತೆ ಇದೆ. ಈ ಹಿನ್ನೆಲೆಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಯಾವ ಜಿಲ್ಲೆಯ ಉಸ್ತುವಾರಿಯನ್ನ ನೀಡಲಾಗುತ್ತೆ ಅನ್ನುವಂತಹ ಪ್ರಶ್ನೆ ಎದ್ದಿದೆ. ಧಾರವಾಡದ ಒಂದು ಉಸ್ತುವಾರಿಯನ್ನ ನೀಡಲಾಗತ್ತಾ? ಅದಕ್ಕೆ ಒಂದಷ್ಟು ಪುಷ್ಟಿ ಕೊಡುವಂತಹ ಬೆಳವಣಿಗೆಗಳು ಕೂಡ ನಿನ್ನೆ ನಡೆದಿರೋದನ್ನ ನಾವಿಲ್ಲಿ ಗಮನಿಸಬಹುದು.
ಡಿ.ಕೆ. ಶಿವಕುಮಾರ್ ಅವರು ನಿನ್ನೆ ಹುಬ್ಬಳ್ಳಿಯಲ್ಲಿ ವೇಟ್ ಮಾಡಿದ್ರು ಲಕ್ಷ್ಮೀ ಹೆಬ್ಬಾಳ್ಕರ್ ಬರ್ಲಿ ಅಂತ ಹೇಳಿ ಕಾದಿದ್ದನ್ನು ಕೂಡ ನಾವಿಲ್ಲಿ ಗಮನಿಸಬಹುದು. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಶಿವರಾಮ ಸುಂಡಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಿವರಾಮ ಸುಂಡಿ, ಈಗ ಬೆಳಗಾವಿಯಲ್ಲಿ ಉಸ್ತುವಾರಿಯನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಕೊಡೋದಕ್ಕೆ ಸಾಧ್ಯ ಇಲ್ಲ ಅನ್ನುವ ಕಾರಣಕ್ಕಾಗಿ ಧಾರವಾಡದ ಉಸ್ತುವಾರಿಯನ್ನು ಕೊಡುವಂತಹ ಸಾಧ್ಯತೆಗಳು ಎಷ್ಟರ ಮಟ್ಟಿಗೆ ಅಲ್ಲಿ ಕಾಣಿಸ್ತಾ ಇದೆ? ನಿನ್ನೆ ಡಿ.ಕೆ.ಶಿ ಅವರ ನಡೆನೆ ಇದಕ್ಕೆ ಒಂದಷ್ಟು ಪುಷ್ಟಿ ಕೊಡುವ ಹಾಗೆ ಕಾಣಿಸ್ತಾ ಇಲ್ವಾ ಅಂತ? ಖಂಡಿತ ನವಿತಾ, ಯಾಕಂದ್ರೆ ನಿನ್ನೆ ಏನು ನಡೆದಂತ ಬೆಳವಣಿಗೆಗಳು ಖಂಡಿತವಾಗಿಯೂ ಎಲ್ಲೋ ಒಂದ್ ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಧಾರವಾಡ ಉಸ್ತುವಾರಿ ಮೇಲೆ ಕಣ್ಣಿಟ್ಟಿದ್ದಾರೆ ಅನ್ನೋ ಒಂದು ಮಾತು ಕೇಳಿ ಬರ್ತಾ ಇದೆ. ಯಾಕಂದ್ರೆ ನಿನ್ನೆ ಏನು ಜಗದೀಶ್ ಶೆಟ್ಟರ್ ಅವರ ಮನವೊಲಿಕೆಗೆ ಡಿ.ಕೆ.ಶಿ ಆಗಮಿಸಿದ್ರು. ಈ ಸಂದರ್ಭದಲ್ಲಿ ಏನು ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡುವಂತ ಸಂದರ್ಭದಲ್ಲಿ ಡಿ.ಕೆ.ಶಿ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕರ್ಕೊಂಡು ಬರ್ರಿ ಅಂತ ಹೇಳಿದ್ರು. ಜೊತೆಗೆ ಅವ್ರು ಬರೋವರೆಗೂ ಸಹ ಅವರು ಮಾತನ್ನು ಆರಂಭಿಸಲಿಲ್ಲ. ಮತ್ತು ಅದಾದ ನಂತರ ಏನಂದ್ರೆ ಈ ಬೆಳಗಾವಿನಲ್ಲಿ ಏನಂದ್ರೆ ಮುಖ್ಯವಾಗಿ ಸತೀಶ್ ಜಾರಕಿಹೊಳಿ ಹಿರಿಯ ಸಚಿವರು ಇರೋದ್ರಿಂದಾಗಿ ಅವ್ರಿಗೆ ಅಲ್ಲಿ ಬೆಳಗಾವಿ ಖಾತೆ ಕೊಡುವಂತ ಎಲ್ಲ ಲಕ್ಷಣಗಳು ಇದಾವೆ. ಹಾಗಾಗಿ ಆ ಹಿನ್ನೆಲೆಯಲ್ಲಿ ಏನಂದ್ರೆ ಧಾರವಾಡದ ಮೇಲೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕಂಡಿಟ್ಟಿದ್ದಾರೆ. ಧಾರವಾಡ ಜಿಲ್ಲೆ ಅಂದ್ರೆ ಬೆಳಗಾವಿ ಪಕ್ಕದಲ್ಲೇ ಇರೋದ್ರಿಂದಾಗಿ ನಮ್ಗೆ ಉಸ್ತುವಾರಿ ಮಾಡ್ಲಿಕ್ಕೆ ಬಹಳ ಅನುಕೂಲ ಆಗುತ್ತೆ ಅನ್ನೋ ಒಂದು ಲೆಕ್ಕಾಚಾರ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರದ್ದಾಗಿದೆ. ಹಾಗಾಗಿ ಡಿ.ಕೆ.ಶಿ ಮೂಲಕ ಧಾರವಾಡ ಜಿಲ್ಲಾ ಉಸ್ತುವಾರಿಗೆ ತೀವ್ರ ಪೈಪೋಟಿ ನಡೆಸಿದ್ದಾರೆ. ಹಾಗಾಗಿ ಒಂದ್ ಕಡೆ ಸಂತೋಷ್ ಲಾಡ್ ಸಿದ್ದರಾಮಯ್ಯ ಅವರ ಶಿಷ್ಯ ಆಗಿದ್ರೆ, ಮತ್ತೊಂದು ಕಡೆ ಹೆಬ್ಬಾಳ್ಕರ್ ಅವರು ಡಿ.ಕೆ.ಶಿ ಅವರ ಆಪ್ತರಿದ್ದಾರೆ. ಹೀಗಾಗಿ ಇಬ್ಬರ ನಡುವೆ ತೀವ್ರ ಪೈಪೋಟಿ ನಡೆದಿದೆ. ಯಾರಿಗೆ ಯಾವ ಖಾತೆ ಸಿಗುತ್ತೆ, ಧಾರವಾಡ ಪೇಡೆ ಯಾರಿಗೆ ಸಿಗುತ್ತೆ ಅನ್ನೋ ಒಂದು ಮಾತು ಮಾತ್ರ ಇನ್ನೂ ನಿಗೂಢವಾಗಿದೆ. ಒಟ್ಟಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನಂದ್ರೆ ಧಾರವಾಡ ಜಿಲ್ಲೆಗಾಗಿ ಇನ್ನಿಲ್ಲದ ಕಸರತ್ತು ನಡೆಸಿದ್ದಾರೆ ನವಿತಾ. ಈಗ ಸಂತೋಷ್ ಲಾಡ್ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ನಡುವೆ ಈ ಫೈಟ್ ಇರೋದ್ರಿಂದ ಸಂತೋಷ್ ಲಾಡ್ ಅವರಿಗೆ ಹಾವೇರಿ ಜಿಲ್ಲಾ ಉಸ್ತುವಾರಿಯನ್ನ ಕೊಟ್ಟು ಸಮಾಧಾನ ಮಾಡುವ ಪ್ರಯತ್ನಗಳು ಆಗ್ತಾ ಇದೆ ಅಂತ ಅನ್ಸುತ್ತಾ, ಹೇಗೆ ಅಂತ? ಆ ಸಾಧ್ಯತೆಗಳು ಸಹ ಇದಾವೆ ನವಿತಾ. ಯಾಕಂದ್ರೆ ಹಾವೇರಿಯಲ್ಲಿ ಏನು 5 ಶಾಸಕರು ಗೆದ್ದಿದ್ರು ಸಹ ಅಲ್ಲಿ ಯಾರಿಗೂ ಸಹ ಸಚಿವ ಸ್ಥಾನ ಕೊಟ್ಟಿಲ್ಲ. ಹೀಗಾಗಿ ಏನು ಧಾರವಾಡ ಪಕ್ಕದಲ್ಲೇ ಇರೋದ್ರಿಂದಾಗಿ ಸಂತೋಷ್ ಲಾಡ್ಗೆ ಹಾವೇರಿ ಜಿಲ್ಲಾ ಉಸ್ತುವಾರಿ ನೋಡ್ಕೋ ಅನ್ನೋ ಒಂದು ಸಾಧ್ಯತೆಗಳು ಸಹ ಇದಾವೆ. ಯಾಕಂದ್ರೆ ಇವ್ರಿಗೇನು ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಧಾರವಾಡ ಉಸ್ತುವಾರಿ ಕೊಟ್ಟು ಲಾಡ್ಗೆ ಹಾವೇರಿ ಜಿಲ್ಲಾ ಉಸ್ತುವಾರಿ ಕೊಡೋ ಮೂಲಕ ಸಮಾಧಾನ ಮಾಡುವಂತ ಪ್ರಯತ್ನಗಳು ಮಾಡುವಂತ ಸಾಧ್ಯತೆಗಳು ಸಹ ಇದಾವೆ. ಒಟ್ಟಾರೆ ಏನಂದ್ರೆ ಇನ್ನೂ ಸಹ ಯಾರಿಗೆ ಜಿಲ್ಲಾ ಉಸ್ತುವಾರಿ ಅನ್ನೋ ಒಂದು ನಿರ್ಧಾರ ಆಗದೆ ಇದ್ರು ಸಹ ಈಗಾಗಲೇ ತೀವ್ರ ಪೈಪೋಟಿ ಆರಂಭಗೊಂಡಿದೆ ಅಂತ ಹೇಳ್ಬೋದು ನವಿತಾ. ಓಕೆ, ಥ್ಯಾಂಕ್ ಯು ಶಿವರಾಮ ಸುಂಡಿ ಡೀಟೇಲ್ಸ್ಗೆ. ಮತ್ತಷ್ಟು ಅಪ್ಡೇಟ್ಸ್ ನೋಡೋಣ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಬೆಂಗಳೂರಿನ ಕೆಆರ್ ಸರ್ಕಲ್ ಅಂಡರ್ ಪಾಸ್ನಲ್ಲಿ ಟೆಕ್ಕಿ ಸಾವಿನ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಲೋಕಾಯುಕ್ತ ಅಧಿಕಾರಿಗಳಿಂದ ಬಿಬಿಎಂಪಿಗೆ ಮತ್ತೆ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ. ಸುಮೋಟೋ ದಾಖಲಿಸಿ ಈಗಾಗಲೇ ನೋಟಿಸ್ ಅನ್ನ ಕೊಟ್ಟಿತ್ತು ಲೋಕಾಯುಕ್ತ ಅಧಿಕಾರಿಗಳು ಆಲ್ರೆಡಿ ಒಂದು ನೋಟಿಸ್ ಅನ್ನ ನೀಡಿದ್ರು. ಅದಕ್ಕೆ ಕೇವಲ ಮೌಖಿಕ ಉತ್ತರ ಕೊಟ್ಟು ಸೈಲೆಂಟ್ ಆಗಿದ್ರು ಬಿಬಿಎಂಪಿಯ ಅಧಿಕಾರಿಗಳು. ಈ ಒಂದು ಸಾವಿನ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಲಿಖಿತವಾಗಿ ಉತ್ತರವನ್ನ ಕೊಡಬೇಕು, ತನಿಖೆ ಮಾಡಿ ಲಿಖಿತ ವರದಿ ಕೊಡಲೇಬೇಕು ಅಂತ ಹೇಳಿ ಲೋಕಾಯುಕ್ತ ಸೂಚನೆಯನ್ನ ನೀಡಿದ್ದು, ಲೋಕಾಯುಕ್ತ ನ್ಯಾಯಮೂರ್ತಿ ಬಿಎಸ್ ಪಾಟೀಲ್ ಅವರು ಬಿಬಿಎಂಪಿಗೆ ಸ್ಪಷ್ಟ ಸಂದೇಶವನ್ನ ಕೊಟ್ಟಿದ್ದಾರೆ. ಮೊನ್ನೆ ಆದಂತಹ ಪ್ರಕರಣ ಏನು, ಇದರಲ್ಲಿ ಯಾರ ತಪ್ಪಿದೆ, ಏನು ಘಟನೆ ಆಗಿದೆ, ಅದರ ಕಂಪ್ಲೀಟ್ ಆದಂತಹ ತನಿಖೆ ಆಗಬೇಕು. ತನಿಖೆ ಆದ ನಂತರ ವರದಿಯನ್ನ ಕೊಡಬೇಕು, ಅದು ಲಿಖಿತವಾಗಿ ವರದಿ ನೀಡಬೇಕು ಅನ್ನುವಂತಹ ಸೂಚನೆಯನ್ನ ಕೊಟ್ಟಿದ್ದಾರೆ. ಈಗಾಗಲೇ ಮೌಖಿಕ ಉತ್ತರವನ್ನ ಕೊಟ್ಟು ಬಿಬಿಎಂಪಿ ಸೈಲೆಂಟ್ ಆಗಿತ್ತು. ಏನಾಯ್ತು ಅವತ್ತು ಅಂಡರ್ ಪಾಸ್ ನಲ್ಲಿ ಯಾಕೆ ನೀರು ಹರಿದು ಹೋಗ್ಲಿಲ್ಲ, ಒಂದಷ್ಟು ಕಸ ಕಡ್ಡಿಗಳು ತುಂಬಿಕೊಂಡಿತ್ತು, ಅಷ್ಟು ಮಾತ್ರ ಅಲ್ಲ, ನೀರು ಹೋಗೋದಕ್ಕೆ ಸಾಧ್ಯ ಆಗ್ಲಿಲ್ಲ. ಆ ಸಂದರ್ಭದಲ್ಲಿ ನೀರು ಕಂಪ್ಲೀಟ್ ಆಗಿ ಮೇಲೆ ಬರ್ತಾ ಇರುವ ಸಂದರ್ಭದಲ್ಲಿ ಕಾರು ಅಲ್ಲಿ ಮುಳುಗಡೆ ಆಯ್ತು ಅನ್ನುವಂತಹ ಉತ್ತರವನ್ನ ಕೊಟ್ಟಿದ್ರು. ಆದ್ರೆ ಲಿಖಿತವಾಗಿ ಉತ್ತರವನ್ನ ಕೊಡಬೇಕು ಅಂತ ಹೇಳಿ ಈಗ ಲೋಕಾಯುಕ್ತ ಅಧಿಕಾರಿಗಳು ಬಿಬಿಎಂಪಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಂಜುನಾಥ್ ಈಗ ನೇರ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಈಗ ಸುಮೋಟೋ ಕೇಸ್ ದಾಖಲಾಗಿತ್ತು, ಈಗ ಮತ್ತೆ ಲಿಖಿತವಾಗಿ ವರದಿ ಕೊಡಬೇಕು ಅನ್ನುವಂತಹ ಲೋಕಾಯುಕ್ತದ ಆದೇಶದ ಹಿನ್ನೆಲೆಯಲ್ಲಿ ಬಿಬಿಎಂಪಿ ಇಕ್ಕಟ್ಟಿಗೆ ಸಿಲುಕಿದೆ ಅಂತ ಅನ್ಸುತ್ತಾ, ಹೇಗೆ? ನಮಿತಾ, ಖಂಡಿತವಾಗ್ಲು. ಯಾಕೆ ಅಂತ ಹೇಳಿದ್ರೆ ಈ ಹಿಂದೆ ಅಂದ್ರೆ ಏನೊಂದು ಘಟನೆ ಆಗಿತ್ತು. ಘಟನೆ ಅಂಡರ್ ಪಾಸ್ ನಲ್ಲಿ ಒಂದು ಮಹಿಳೆ ಮೃತಪಟ್ಟಿದ್ರು, ಅಂದ್ರೆ ಯುವತಿ ಒಂದು ಮೃತಪಟ್ಟಿದ್ರು. ಇದರ ಬೆನ್ನಲ್ಲೇ ಲೋಕಾಯುಕ್ತ ಅಧಿಕಾರಿಗಳು ಸುಮೋಟೋ ಕೇಸನ್ನ ದಾಖಲಿಸಿ ಬಿಬಿಎಂಪಿ ಅಧಿಕಾರಿಗೆ ನೋಟಿಸ್ ಅನ್ನ ನೀಡಿದ್ರು. ನೋಟಿಸಿನ ಬೆನ್ನಲ್ಲೇ ಕೆಲವು ಕಮಿಷನರ್ಗಳು, ಅಂದ್ರೆ ಜಾಯಿಂಟ್ ಕಮಿಷನರ್ ಜೊತೆಗೆ ಕಮಿಷನರ್ ಬಿಬಿಎಂಪಿ ಮುಖ್ಯ ಆಯುಕ್ತರಾದಂತಹ ಕಮಿಷನರ್ ತುಷಾರಗಿರಿ ಅವರು ಕೂಡ ಒಂದು ಮೀಟಿಂಗ್ ಅನ್ನ ಸಭೆಯನ್ನ ಕರೆದು ಒಂದು ಸಭೆಯನ್ನ ಮಾಡಿ ಯಾವ ರೀತಿ ಉತ್ತರವನ್ನ ಕೊಡಬೇಕು ಅಂತ. ಅದಾದ ನಂತರ ಒಬ್ರು ಅಧಿಕಾರಿ ಲೋಕಾಯುಕ್ತ ಅಧಿಕಾರಿಗಳಿಗೆ ಕಾಲ್ ಮಾಡಿ ಒಂದು ಮೌಖಿಕವಾಗಿ ಉತ್ತರವನ್ನ ಕೊಡ್ತಾರೆ. ಆದ್ರೆ ಲೋಕಾಯುಕ್ತ ಅಧಿಕಾರಿಗಳು ಈಗಾಗಲೇ ನೀವೇನೇ ಫೋನಿನ ಸಂಭಾಷಣೆ ಏನೇನು ಹೇಳಿದ್ರೆ ಅದೆಲ್ಲವನ್ನೂ ಕೂಡ
ಒಂದು ಲಿಖಿತ ರೂಪದಲ್ಲಿ ಕಳಿಸ್ಕೊಡಿ. ಯಾಕಂತ ಹೇಳಿದ್ರೆ ಕೇವಲ ಈ KR ಸರ್ಕಲ್ ಅಂಡರ್ ಪಾಸ್ ಒಂದು ಬ್ರಿಡ್ಜ್ ಅಲ್ಲ, ಸಾಕಷ್ಟು ಬೆಂಗಳೂರಿನಲ್ಲಿ 3-4 ಅಂಡರ್ ಪಾಸ್ಗಳು ಈಗಾಗಲೇ ರೆಡ್ ಅಲರ್ಟ್ ಅಲ್ಲಿ ಇದೆ. ಒಂದು ಶೇಷಾದ್ರಿಪುರಂ ಬಳಿ ಇರ್ತಕ್ಕಂಥ ರೈಲ್ವೆ ಅಂಡರ್ ಪಾಸ್ ಆಗಿರ್ಬೋದು, ಮತ್ತೊಂದು ರೈಲ್ವೆ ಸ್ಟೇಷನ್ ಬಳಿ ಇರ್ತಕ್ಕಂಥ ಅಂಡರ್ ಪಾಸ್ ಆಗಿರ್ಬೋದು, ಆ ಎಲ್ಲವೂ ಕೂಡ ಮಳೆ ಬಂದ್ರೆ ಜಾಸ್ತಿ ನೀರು ತುಂಬುತ್ತೆ. ಯಾರು ಇದರ ಹಿಂದೆ ಇಂಜಿನಿಯರ್ ಯಾರು, ಮತ್ತೆ ಇದನ್ನ ಹೇಗೆ ಅಪ್ರೂವಲ್ ಕೊಟ್ರಿ, ಮತ್ತೆ ಎಷ್ಟು ಮಳೆ ಸೆಂಟಿಮೀಟರ್ ಅಲ್ಲಿ ಮಳೆ ಬಂದ್ರೆ ನೀರು ನಿಲ್ಲುತ್ತೆ, ಈ ರೀತಿಯಾಗಿ ಪ್ರತಿಯೊಂದು ಮಾಹಿತಿಗಳನ್ನ ಈಗಾಗಲೇ ಲೋಕಾಯುಕ್ತ ಅಧಿಕಾರಿಗಳು ಕೇಳಿದ್ದಾರೆ. ಇನ್ನ ಕೆಲವೇ ದಿನಗಳಲ್ಲಿ ಅಂದ್ರೆ ಇವತ್ತು ಅಥವಾ ನಾಳೆ 2 ದಿನಗಳ ಒಳಗಡೆ ಅವರು ಲಿಖಿತ ರೂಪದಲ್ಲಿ ಕೊಡ್ಲೇಬೇಕು ಅಂತ ಈಗ ಲೋಕಾಯುಕ್ತಾಧಿಕಾರಿಗಳು ಮತ್ತೊಮ್ಮೆ ಅವರಿಗೆ ಇವ್ರು ಯಾವಾಗ ಮೌಖಿಕ ಉತ್ತರ ನೀಡೋದು ಅದೇ ಕಾಲ್ ಸಂಭಾಷಣೆಯಲ್ಲಿ ಲೋಕಾಯುಕ್ತಾಧಿಕಾರಿಗಳು ಉತ್ತರವನ್ನು ಕೊಟ್ಟಿರ್ತಕ್ಕಂಥದ್ದು. 2 ದಿನಗಳಲ್ಲಿ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ರೆಡ್ ಝೋನ್ ಏನೊಂದು ಅಂಡರ್ ಪಾಸ್ ಗಳಿದೆ ಅದೆಲ್ಲದಕ್ಕೂ ಕೂಡ ಸರಿಯಾದ ರೀತಿಯಲ್ಲಿ ಉತ್ತರವನ್ನ ಕೊಡ್ಲೇಬೇಕು ಅನ್ನೋ ರೀತಿಯಲ್ಲಿ ಲೋಕಾಯುಕ್ತಾಧಿಕಾರಿಗಳು ಈಗಾಗಲೇ ತಿಳಿಸಿರ್ತಕ್ಕಂಥದ್ದು. ನವಿತಾ, ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗೆ. ಸಾಧಾರಣ ಮಳೆಗೂ ರಾಜಧಾನಿ ಬೆಂಗಳೂರು ತತ್ತರಿಸ್ತಾ ಇದೆ. ಬೆಳ್ಳಂದೂರಿನಲ್ಲಿ ಈ ಬಾರಿಯೂ ಮಳೆಗೆ ಅಪಾಯ ಫಿಕ್ಸ್ ಅಂತಾನೆ ಹೇಳಲಾಗಿದೆ. 6 ತಿಂಗಳು ಕಳೆದರೂ ರಾಜಕಾಲುವೆ ದುರಸ್ತಿಯಾಗಿಲ್ಲ, ಸರಾಗವಾಗಿ ನೀರು ಹರಿದು ಹೋಗ್ತಿಲ್ಲ. ಸಾಧಾರಣ ಮಳೆಯಾದ್ರೂ ತುಂಬಿ ತುಳುಕ್ತಾ ಇದೆ ರಾಜಕಾಲುವೆ. ಮುಂಗಾರು ಮಳೆ ಶುರುವಾದ್ರೆ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಅಪಾಯ ಕಟ್ಟಿಟ್ಟ ಬುತ್ತಿ. ಸೊ ಕಳೆದ ಬಾರಿ ಅವಾಂತರ ಸೃಷ್ಟಿಯಾಗಿ ಯಾವ ರೀತಿಯಂತಹ ಪರಿಸ್ಥಿತಿ ನಿರ್ಮಾಣ ಆಯ್ತು ಅನ್ನೋದು ಎಲ್ರಿಗೂ ಗೊತ್ತಿದೆ. ಆದ್ರೆ ಇನ್ನೂ ಕೂಡ ಅಧಿಕಾರಿಗಳು ಮಾತ್ರ ಎಚ್ಚೆತ್ತುಕೊಂಡ ಹಾಗೆ ಕಾಣಿಸ್ತಾ ಇಲ್ಲ. ಇಲ್ಲೂ ಮತ್ತದೇ ಸಮಸ್ಯೆ ಈ ಸಲ ಉಂಟಾಗುವಂತಹ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇದೆ. ಮತ್ತೆ ಅಪಾಯವನ್ನ ತನ್ನ ಮೈ ಮೇಲೆ ಎಳೆದುಕೊಳ್ಳುವಂತಹ ಎಲ್ಲಾ ಪ್ರಯತ್ನಗಳು ಬಿಬಿಎಂಪಿಯಿಂದ ಆಗ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆಯನ್ನ ಇದು ಹುಟ್ಟು ಹಾಕಿದೆ. ಇದರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ನಮ್ಮ ರಿಪೋರ್ಟರ್ ಹಂಸ ಶ್ಯಾಮಲ. ಕಳೆದ ಬಾರಿ ಮಳೆ ಬಂದಂತಹ ಸಂದರ್ಭದಲ್ಲಿ ರಾಜಕಾಲುವೆ ಅಂದ್ರೆ ಬೆಳ್ಳಂದೂರಿನಲ್ಲಿರುವಂತಹ ರಾಜಕಾಲುವೆ ತುಂಬಿ ಹರಿದಿತ್ತು. ಇದರಿಂದ ಇಲ್ಲಿರುವಂತಹ ಅನೇಕ ಮನೆಗಳಿಗೆ ನೀರು ನುಗ್ಗಿ ಅನೇಕ ಒಂದು ಹಾನಿ ಉಂಟಾಗಿತ್ತು. ಸೊ ಸದ್ಯಕ್ಕೆ ನಾನೀಗ ಇದೇ ರಾಜಕಾಲುವೆ ಬಳಿ ಇದ್ದೀನಿ. ಇಲ್ಲಿ ನೋಡ್ತಿದ್ದೀರಾ, ಲಾಸ್ಟ್ ಟೈಮ್ ಅಂದ್ರೆ ಸೆಪ್ಟೆಂಬರ್ ಟೈಮ್ ನಲ್ಲಿ ಇಲ್ಲಿ ಈ ರೀತಿ ಪ್ರಾಬ್ಲಮ್ ಕ್ರಿಯೇಟ್ ಆಗಿದ್ದಂಥದ್ದು. ಸೊ ಈಗ 6 ತಿಂಗಳು ಕಳೆದ್ರೂ ಕೂಡ ಇಲ್ಲಿ ಯಾವುದೇ ರೀತಿಯಾದಂತಹ ಒಂದು ಅಭಿವೃದ್ಧಿ ಕಂಡು ಬಂದಿಲ್ಲ. ಸೊ ಹೇಗಿದೆಯೋ ಹಾಗೆ ಪಾಲಿಕೆ ಅಧಿಕಾರಿಗಳು ಬಿಟ್ಟು ಹೋಗಿದ್ದಾರೆ. ನೋಡ್ತಿರಬಹುದು, ನಿನ್ನೆ ಸುರಿದಂತಹ ಮಳೆಗೆ ಈಗಾಗಲೇ ರಾಜಕಾಲುವೆ ತುಂಬಿ ಹರಿತಿದೆ. ಸೊ ಇನ್ನೇನಾದ್ರೂ 2-3 ದಿನಗಳ ಕಾಲ ಇದೇ ರೀತಿ ಕಂಟಿನ್ಯೂಸ್ ಆಗಿ ಮಳೆ ಬಂತು ಅಂತ ಹೇಳಿದ್ರೆ ಸೊ ಇದು ಮತ್ತೆ ಲಾಸ್ಟ್ ಟೈಮ್ ಏನಾಗಿತ್ತು ಅದೇ ರೀತಿ ರಿಪೀಟ್ ಆಗುತ್ತೆ. ಸೊ ಇದ್ರಲ್ಲಿ ಯಾವುದೇ ಆಶ್ಚರ್ಯ ಪಡ್ಬೇಕಾಗಿಲ್ಲ. ಇಲ್ಲಿ ನೋಡ್ತಿದ್ದೀರಾ ನೀವು, ಆ ನೀರು ಹೋಗೋದಕ್ಕಂತ ಒಂದಷ್ಟು ಇಲ್ಲಿ ಇದ್ದಂತಹ ಪೋಲ್ಗಳನ್ನ ಹಾಕಿದ್ರು. ಸೊ ಆದ್ರೆ ಆ ಪೋಲ್ಗಳು ಕೂಡ ಅದು ಈ ಒಂದು ಫೋರ್ಸ್ಗೆ ಅದನ್ನೇ ಸಪರೇಟ್ ಆಗಿ ಹೋಗ್ಬಿಟ್ಟಿದಾವೆ. ಸೊ ಇನ್ನ ಪೋಲ್ಗಳ ಸಮೇತನೇ ಹರ್ಕೊಂಡು ಹೋಗ್ಬೋದು. ಸೊ ಹೇಳಕ್ಕಾಗಲ್ಲ. ಹಾಗೇನೆ ಮುಂದೆ ನೋಡೋದಾದ್ರೆ ಇಲ್ಲಿ ಪ್ರಮುಖವಾಗಿ ಎದುರಿಸ್ತಿರುವಂತಹ ಸಮಸ್ಯೆ ಏನು ಅಂತ ಹೇಳಿದ್ರೆ ರಾಜಕಾಲುವೆ ಇಲ್ಲಿ ಎಷ್ಟು ದೊಡ್ಡದಾಗಿದೆಯೋ ಮುಂದೆ ಹೋಗ್ತಾ ಹೋಗ್ತಾ ಅದು ಅಷ್ಟೇ ಚಿಕ್ಕದಾಗಿ ಹೋಗುತ್ತೆ. ಮುಂದೆ ಹೋಗೋದಕ್ಕೆ ಸ್ಪೇಸ್ ಇಲ್ಲ. ಯಾಕೆಂತ ಹೇಳಿದ್ರೆ ಇಲ್ಲಿ ರಾಜಕಾಲುವೆ ಒತ್ತುವರಿಯಾಗಿದೆ. ಮೊದಲನೇದಾಗಿ ಪಾಲಿಕೆ ಅಧಿಕಾರಿಗಳು ರಾಜಕಾಲುವೆ ಒತ್ತುವರಿ ತೆರವನ್ನ ಮಾಡ್ಬೇಕಿತ್ತು. ಆದ್ರೆ ಆ ಕೆಲಸವನ್ನ ಇನ್ನೂ ಕೂಡ ಮಾಡಿಲ್ಲ. ಕೇವಲ ಈ ಒಂದು ರಾಜಕಾಲುವೆಯಲ್ಲಿ ಹೂಳೆತ್ತುವಂತಹ ಕೆಲಸದಲ್ಲಿ ಮಾತ್ರ ಮಗ್ನರಾಗಿದ್ದಾರೆ. ಅದು ಕೂಡ ಇನ್ನು ಸರಿಯಾಗಿ ನಡೆದಿಲ್ಲ. ಸೊ ನಾನು ನಿಮ್ಗೆ ಮುಂದೆ ಅಲ್ಲಿ ತೋರಿಸ್ತಿದ್ದೀನಿ. ಅಲ್ಲಿ ಇಲ್ಲಿಂದ ಎಷ್ಟು ದೊಡ್ಡದಾಗಿತ್ತು, ಅಗಲವಾಗಿತ್ತು ರಾಜಕಾಲುವೆ, ಹೋಗ್ತಾ ಹೋಗ್ತಾ ಚಿಕ್ಕದಾಗ್ತಾ ಹೋಗ್ತಿದೆ. ಸೊ ಹೀಗಾಗಿ ಈ ಬಾರಿಯೂ ಕೂಡ ಮಳೆ ಬಂದ್ರೆ ಇಲ್ಲಿನ ಜನರ ಪರಿಸ್ಥಿತಿ ಪಾಲಿಕೆ ಅಧಿಕಾರಿಗಳೇ ಬಂದು ನೋಡ್ಬೇಕು ಏನಾಗುತ್ತೆ ಏನು ಅಂತ ಗೊತ್ತಿಲ್ಲ. ಯಾಕಂದ್ರೆ ಇಲ್ಲೆಲ್ಲ ಈಗಾಗ್ಲೇನೆ ನೀರು ವಾಟರ್ ರಾಜಕಾಲುವೆ ವಾಟರ್ ಹೀಗೇನೆ ನಿಂತು ಬಿಟ್ಟಿದೆ. ಮುಂದೆ ಹೋಗೋದಕ್ಕೆ ಜಾಗ ಸಿಗ್ತಿಲ್ಲ. ಈ ನಿಟ್ಟಿನಲ್ಲಿ ಮಳೆ ಬಂದ್ರೆ ಈ ಬಾರಿಯೂ ಇಲ್ಲಿರುವಂತಹ ಸುತ್ತಮುತ್ತಲ ಮನೆಗಳಿಗೆ ಒಂದು ಡೇಂಜರ್ ಅಂತಾನೆ ಹೇಳ್ಬೋದು. ಆದಷ್ಟು ಬೇಗ ಪಾಲಿಕೆ ಅಧಿಕಾರಿಗಳು ಎಚ್ಚೆತ್ಕೊಂಡು ಇದಕ್ಕೆ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಕೊಡಬೇಕಾಗುತ್ತೆ. ಇಲ್ಲವಾದಲ್ಲಿ ಪ್ರತಿ ಬಾರಿ ಮಳೆ ಬಂದಾಗ್ಲೂ ಕೂಡ ಇದೇ ರೀತಿ ಸಮಸ್ಯೆನ ಜನರು ಎದುರಿಸಬೇಕಾಗುತ್ತೆ. ಹಂಸ ಶ್ಯಾಮಲ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಮತ್ತಷ್ಟು ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ. ಸರ್ಕಾರಿ ಶಾಲೆಗಳ ಸ್ಥಿತಿಗತಿ ಯಾವ ರೀತಿಯಾಗಿದೆ? ಸರ್ಕಾರಿ ಶಾಲೆಗಳ ಕಡೆಗೆ ಮಕ್ಕಳು ಮುಖ ಮಾಡ್ತಿದ್ದಾರಾ? ಪೋಷಕರು ಆತಂಕಗೊಂಡಿದ್ದಾರಾ? ಸರ್ಕಾರಿ ಶಾಲೆಗಳಲ್ಲಿ ಎಲ್ಲಾ ರೀತಿಯ ವ್ಯವಸ್ಥೆ ಇದೆಯಾ? ನ್ಯೂಸ್ 18 ಈ ಒಂದು ಅಭಿಯಾನವನ್ನ ಮಾಡ್ತಾ ಇದೆ. ಸರ್ಕಾರಿ ಶಾಲೆ ಉಳಿಸಿ ಅಭಿಯಾನ. ನ್ಯೂಸ್ 18 ನಲ್ಲಿ ಸರ್ಕಾರಿ ಶಾಲೆಗಳ ದುಸ್ಥಿತಿಯ ಅನಾವರಣ. ಬಿದ್ದು ಹೋಗುವಂತಿದೆ ಕಟ್ಟಡ, ಪ್ರಾಣ ಭಯದಲ್ಲಿ ಮಕ್ಕಳಿದ್ದಾರೆ. ಪಾಠ ಕೇಳೋದಿಕ್ಕೂ ಆಗದಂತಹ ಪರಿಸ್ಥಿತಿ ಅನೇಕ ಶಾಲೆಗಳಲ್ಲಿದೆ. ನ್ಯೂಸ್ 18 ನಿಂದ ಸರ್ಕಾರಿ ಶಾಲೆ ಉಳಿಸಿ ಅಭಿಯಾನ. ಸರ್ಕಾರಿ ಶಾಲೆಯಲ್ಲಿ ಬಲಿಗೆ ಹೊಂಚು ಹಾಕ್ತಿದ್ದಾನೆ ಯಮ. ಶಿಥಿಲಾವಸ್ಥೆ ತಲುಪಿರುವ ಕಟ್ಟಡದಲ್ಲೇ ಮಕ್ಕಳಿಗೆ ಪಾಠವನ್ನ ಮಾಡಲಾಗ್ತಾ ಇದೆ. ಇದು ಯಾವ ಶಾಲೆಯ ದುಸ್ಥಿತಿ ಅಂತ ಕೇಳಿದ್ರೆ ಇದು ಬಳ್ಳಾರಿಯ ಬಾಪೂಜಿ ನಗರದ ಸರ್ಕಾರಿ ಶಾಲೆಯ ಸ್ಥಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ.
ಸರ್ಕಾರಿ ಶಾಲೆಯ 12 ಕೊಠಡಿಗಳು ಇಲ್ಲಿ ಶಿಥಿಲಗೊಂಡಿದೆ. ಗೋಡೆಗಳಂತೂ ಬಿರುಕು ಬಿಟ್ಟಿದೆ. ಪ್ರಾಣ ಭಯದಲ್ಲೇ ಮಕ್ಕಳು ಪಾಠವನ್ನ ಕಲಿಬೇಕಾದಂತಹ ಪರಿಸ್ಥಿತಿ ಇದೆ. ಆತಂಕದಲ್ಲಿದ್ದಾರೆ ಪೋಷಕರು. ಕಟ್ಟಡದ ದುಸ್ಥಿತಿಯಿಂದ ಶಾಲೆಗೆ ಬರುವ ವಿದ್ಯಾರ್ಥಿಗಳ ಸಂಖ್ಯೆ ಕೂಡ ಕುಸಿತ ಆಗಿದೆ. ಇಂತಹ ಸ್ಥಿತಿ ಇದ್ರೆ ಯಾವ ಪೋಷಕರು ತಾನೇ ತಮ್ಮ ಮಕ್ಕಳನ್ನ ಇಂತಹ ಶಾಲೆಗಳಿಗೆ ಕಳುಹಿಸೋದಕ್ಕೆ ಮನಸ್ಸು ಮಾಡ್ತಾರೆ? ನಾವೆಲ್ಲರೂ ಯೋಚನೆ ಮಾಡ್ತೀವಿ, ಸರ್ಕಾರಿ ಶಾಲೆಗಳ ಕಡೆ ಮಕ್ಕಳು ಯಾಕೆ ಹೋಗ್ತಾ ಇಲ್ಲ, ಪೋಷಕರು ಯಾಕೆ ಕಳುಹಿಸ್ತಾ ಇಲ್ಲ ಅಂತ ಹೇಳಿದ್ರೆ, ಇಂತಹ ಪರಿಸ್ಥಿತಿ ಇದ್ರೆ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳು ಯಾವ ರೀತಿಯಾಗಿ ಪಾಠ ಕೇಳಬಹುದು? ನೀವೇ ನೋಡ್ತಾ ಇದ್ದೀರಲ್ಲ ಅಲ್ಲಿ ಎಂತಹ ಪರಿಸ್ಥಿತಿ ಇದೆ ಅನ್ನೋದನ್ನ. ಹಾಗಾದ್ರೆ ಶಾಲೆಯ ಸದ್ಯದ ಸ್ಥಿತಿ ಯಾವ ರೀತಿ ಆಗಿದೆ ಅನ್ನೋದರ ಸಂಪೂರ್ಣವಾದ ಮಾಹಿತಿಯನ್ನ ಪ್ರತ್ಯಕ್ಷ ವರದಿಯ ಮೂಲಕ ಕೊಟ್ಟಿದ್ದಾರೆ ನಮ್ಮ ರಿಪೋರ್ಟರ್ ಬಸವರಾಜು. ಪ್ರಸಕ್ತ ಸಾಲಿನ ಶೈಕ್ಷಣಿಕ ವರ್ಷ ಇವತ್ತಿನಿಂದ ಆರಂಭವಾಗಿದೆ. ಆದರೆ ಜೂನ್ 31ರಂದು ಶಾಲೆಯ ವಿದ್ಯಾರ್ಥಿಗಳು ಕೂಡ ಶಾಲೆ ತರಗತಿಗಳು ಕೂಡ ಆರಂಭ ಆಗ್ತವೆ. ಆದರೆ ಸರ್ಕಾರಿ ಶಾಲೆಗಳ ಪರಿಸ್ಥಿತಿ ಹೇಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂಗೆ ನಾವೀಗ ಬಳ್ಳಾರಿ ನಗರದ ಬಾಪೂಜಿ ನಗರದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮುಂಭಾಗದಲ್ಲಿದ್ದೀವಿ. ಇದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ದುಸ್ಥಿತಿ. ಅಂದರೆ ಯಾವ ಸರ್ಕಾರಿ ಶಾಲೆ ಈ ರೀತಿಯಾಗಿ ಇರುತ್ತೆ ಅನ್ನೋದು ಕೂಡ ಇಲ್ಲಿ ಊಹಿಸ್ಲಿಕ್ಕೆ ಕೂಡ ಸಾಧ್ಯ ಆಗದಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರ್ತಕ್ಕಂಥದ್ದು. ಯಾಕೆಂತಂದರೆ ಸುಮಾರು 354 ವಿದ್ಯಾರ್ಥಿಗಳು ಈ ಒಂದು ಶಾಲೆಯಲ್ಲಿ ಕೂಡ ಓದ್ತಾರೆ. 1ರಿಂದ 7ನೇ ತರಗತಿವರೆಗೂ ಕೂಡ ಇಲ್ಲಿ ಓದ್ತಾರೆ. ಒಟ್ಟು 12 ಕೊಠಡಿಗಳು ಕೂಡ ಈ ಒಂದು ಶಾಲೆಯಲ್ಲಿ ಕೂಡ ಇರ್ತಕ್ಕಂಥದ್ದು. ಆದರೆ ಕೊಠಡಿಗಳ ಪರಿಸ್ಥಿತಿ ಯಾವ ರೀತಿ ಇದೆ ಅನ್ನೋದು ಕೂಡ ಇಲ್ಲಿ ನೋಡಬೇಕಾಗಿದೆ. ಯಾಕೆಂತಂದರೆ ಯಾವ ಸಂದರ್ಭದಲ್ಲಾದರೂ ಕೂಡ ಈ ಒಂದು ಏನಂದ್ರೆ ಮೇಲ್ಛಾವಣಿ ಕುಸಿತಕ್ಕಂಥ ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು. ಇಂಥ ದುಸ್ಥಿತಿಯಲ್ಲಿ ಕೂಡ ಶಾಲೆ ವಿದ್ಯಾರ್ಥಿಗಳು ಇಂಥ ಕೊಠಡಿಯಲ್ಲಿ ತರಗತಿ ಕಲಿಬೇಕಾದಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರ್ತಕ್ಕಂಥದ್ದು. ಬಳ್ಳಾರಿ ನಗರದ ಬಾಪೂಜಿ ನಗರದ ಈ ಒಂದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಈ ಕೊಠಡಿ ನೋಡ್ಬೋದು. ಅಂದರೆ ಯಾವ ರೀತಿಯಾದಂಥ ಕೊಠಡಿಗಳು ಕೂಡ ಸಂಪೂರ್ಣವಾಗಿ ಅಂದರೆ ನಾವು ಮೇಲ್ಛಾವಣಿ ಏನಂತೀವಿ, ಮೇಲ್ಛಾವಣಿಯ ಸಂಪೂರ್ಣವಾಗಿ ಎಲ್ಲ ಕೂಡ ಕಿತ್ತಿ ಹೋಗಿರ್ತಕ್ಕಂಥದ್ದು, ಕಬ್ಬಿಣದ ರಾಡುಗಳು ಕೂಡ ಕಾಣ್ತಕ್ಕಂಥದ್ದು ಕೂಡ ಇಲ್ಲಿ ಗೊತ್ತಾಗ್ತದೆ. ಅಂದರೆ ಹೆಚ್ಚು ಮಳೆಯಾದಂಥ ಸಂದರ್ಭದಲ್ಲಿ ಯಾವುದೇ ಸಂದರ್ಭದಲ್ಲಾದರೂ ಕೂಡ ಮೇಲ್ಛಾವಣಿ ಕುಸಿತಕ್ಕಂಥದ್ದು ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದು. ಅದ್ರ ಜೊತೆ ಗೋಡೆಗಳು ಕೂಡ ಸಂಪೂರ್ಣವಾಗಿ ಬಿರುಕು ಬಿಟ್ಟಿರ್ತಕ್ಕಂಥದ್ದು. ಅಂದರೆ ಯಾವ ರೀತಿಯಾದಂಥ ಪರಿಸ್ಥಿತಿ ಇಲ್ಲಿದೆ ಅಂತ ಕೂಡ ಗೊತ್ತಾಗುತ್ತೆ. ಅಂದರೆ ಕೊಠಡಿಗಳ ಪರಿಸ್ಥಿತಿ ಯಾವ ರೀತಿ ಅಂತ ನೋಡ್ಬೋದು. ಅಂದರೆ ಈ ದೃಶ್ಯದಲ್ಲಿ ನೋಡಿದ್ರೆ ಯಾವ ರೀತಿಯಾಗಿ ಗೋಡೆಗಳು ಕೂಡ ಸಂಪೂರ್ಣವಾಗಿ ಬಿರುಕು ಬಿಟ್ಟಿರ್ತಕ್ಕಂಥದ್ದು, ಮೇಲ್ಛಾವಣಿ ಛತ್ತು ಕೂಡ ಸಂಪೂರ್ಣವಾಗಿ ಹಾನಿಯಾಗಿರ್ತಕ್ಕಂಥದ್ದು, ಸಂಪೂರ್ಣವಾಗಿ ಗೋಡೆಗಳು ಕೂಡ ಬಿರುಕು ಬಿಟ್ಟಿರ್ತಕ್ಕಂಥದ್ದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ. ಇದರ ಕೆಳಗಡೆ ವಿದ್ಯಾರ್ಥಿಗಳು ಯಾವ ರೀತಿಯಾಗಿ ವಿದ್ಯಾಭ್ಯಾಸವನ್ನು ಮಾಡಬೇಕನ್ನೋದು ಕೂಡ ಇಲ್ಲಿ ಗೊತ್ತಾಗ್ತಾ ಇಲ್ಲ. ಸಾಕಷ್ಟು ಪೋಷಕರು ಕೂಡ ಆತಂಕದಲ್ಲಿ ವಿದ್ಯಾರ್ಥಿಗಳನ್ನು ಕೂಡ ಇಲ್ಲಿ ಶಾಲೆಗೆ ಕಳಿಸ್ತಕ್ಕಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರ್ತಕ್ಕಂಥದ್ದು. ಪರಿಸ್ಥಿತಿ ಈ ಸರ್ಕಾರಿ ಶಾಲೆಗೆ ಬಂದಿರತಕ್ಕಂಥದ್ದು. ಇಂಥ ಸರ್ಕಾರಿ ಶಾಲೆಯಲ್ಲಿ ವಿದ್ಯಾರ್ಥಿಗಳು ಭಯದ ವಾತಾವರಣದಲ್ಲಿ ಶಿಕ್ಷಣ ಕಲಿಬೇಕಾದಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರ್ತಕ್ಕಂಥದ್ದು. 354 ಮಕ್ಕಳು ಕಳೆದ ವರ್ಷ ಇರತಕ್ಕಂಥದ್ದು. ಆದರೆ ಈ ವರ್ಷಕ್ಕೆ 350ಕ್ಕೆ ಕುಸಿತಿರ್ತಕ್ಕಂಥದ್ದು. ಪ್ರತಿ ವರ್ಷ ವಿದ್ಯಾರ್ಥಿಗಳ ಸಂಖ್ಯೆ ಕೂಡ ಗಣನೀಯವಾಗಿ ಈ ಒಂದು ಶಾಲೆಯಲ್ಲಿ ಕಡಿಮೆ ಆಗ್ತಾ ಇದೆ. ಪ್ರಮುಖವಾಗಿ ಕಾರಣಕ್ಕಂಥದ್ದು ಯಾಕಂದ್ರೆ ಈ ಒಂದು ಸರ್ಕಾರಿ ಶಾಲೆಯ ಕೊಠಡಿಗಳೇನಿದಾವೆ ಸಾಕಷ್ಟು ಶಿಥಿಲಾವಸ್ಥೆಗೆ ತಲುಪಿದ್ದೇವೆ. ಪೋಷಕರು ಕೂಡ ನಮ್ಮ ಜೊತೆಗಿದ್ದಾರೆ. ಪೋಷಕರನ್ನೇ ಮಾತಾಡ್ಸೋಣ. ಅಂದ್ರೆ ನಿಮ್ಮ ಮಕ್ಕಳನ್ನ ಈ ಶಾಲೆಗೆ ಕಳಿಸ್ತಾ ಇದ್ರಿ, ನಿಮ್ಗೆ ಯಾವ ರೀತಿಯಾದಂಥ ಆತಂಕ ಇದೆ? ಭಯ ಇದೆ ಮೇಡಮ್. ಮಕ್ಕಳ ಶಾಲೆ ಕಳ್ಸಕ್ಕೆ ಮಳೆ ಬಂದ್ರೂ ಮತ್ತೆ ಆಟ ಹೋದ್ರಕ್ಕೂ ಯಾವುದೇ ರೀತಿ ಸಮಸ್ಯೆ ಆಗುತ್ತೆ ಮಕ್ಕಳಿಗೆ ಹೋಗ್ಲಿಕ್ಕೆ. ಎಲ್ಲ ಕೊಠಡಿಗಳೆಲ್ಲ ಮೇಲೆಲ್ಲ ಇದಾಗಿ ಬಿರುಕ್ಬಿಟ್ಟಿದಾವ ಎಲ್ಲ ಏನಾಗಿದೆ? ಹ್ಞೂ ಸರ್, ಎಲ್ಲ ಹಿಂಗೆ ಅದೇ ರೀತಿ 12 ಕೋಣೆಗಳು ಅದೇ ರೀತಿ ಇದೆ ಸರ್. ಎಲ್ಲ ಯಾವುದು ಒಂದು ಬಿಲ್ಡಿಂಗ್ ಸಹನೂ ಇಲ್ಲ. ಮಳೆ ಬಂದ್ರು ಹೋದ ವರ್ಷನೂ ಆ ಮಕ್ಕಳನ್ನ ಒಂದು ವಾರನೂ ಶಾಲೆಗೆ ಕಳಿಸೇ ಇಲ್ಲ, ಮನೆಯಲ್ಲೇ ಇಟ್ಕೊಂಡಿದ್ದಾರೆ ಸರ್ ಎಲ್ಲ ಮಕ್ಕಳನ್ನ. ಈಗ ಹಿಂಗ್ ಶಾಲೆ ಹಿಂಗಿದೆ ಪರಿಸ್ಥಿತಿ, ನಿಮ್ಮ ಮಕ್ಕಳ ಕಳಿಸ್ತೀರಿ? ಇಲ್ಲಿ ಭಯ ಇದೆ ನಿಮ್ಮ ಮಕ್ಕಳು ಈ ತರ ಶಾಲೆ ಕಳಿಸಲ್ಲ? ಭಯ ಇದೆ ಸರ್. ಇಲ್ಲಿ ಬಿಲ್ಡಿಂಗ್ ಸರಿಗಿಲ್ಲ, ಏನಿಲ್ಲ. ಮಳೆ ಬಂದ್ರೆ ಏನಾಗುತ್ತೆ ಏನಿಲ್ಲ ಅಂಬದು ಹುಡುಗರಿಗೆ ಇದಾಗ್ಬಿಡ್ತತೆ. ಮತ್ತೆ ಕಳ್ಳಿದ್ದ ಕಾಸರೈತಲ್ಲ ಹಿಂದೆ, ಹಂಗೆ ಹಾವುಗಳು ಬರೋದು ಇದು ಬರೋದು ಕಾಸರೈತೆ. ಹುಡುಗರು ಭಯ ಬಿದ್ದು ಒಂದ್ 2-3 ಸಲ ಬ್ಯಾಗ್ ತಂದು ವಾಪಸ್ ಬಂದ್ಬಿಟ್ಟಾರ ಹಾವು ಬರೋದು ನೋಡಿ. ಇದಿಷ್ಟು ಪೋಷಕರು ಹೇಳ್ತಕ್ಕಂಥದ್ದು. ಯಾಕೆಂತಂದ್ರೆ ಆ ಪೋಷಕರು ಈ ಒಂದು ಶಾಲೆಗೆ ಆತಂಕದಲ್ಲೇ ತಮ್ಮ ಮಕ್ಕಳನ್ನ ಶಾಲೆಗೆ ಕಳಿಸ್ತಾ ಇದ್ದಾರೆ. ಆದರೆ ಪ್ರತಿ ಮಳೆಗಾಲದ ಸಂದರ್ಭದಲ್ಲಿ ಕೂಡ ಶಾಲೆ ಕೂಡ ಸೋರುತ್ತೆ, ಮೇಲ್ಚಾವಡಿ ಕೂಡ ಸಂಪೂರ್ಣವಾಗಿ ಹಾನಿಯಾಗಿರ್ತಕ್ಕಂಥದ್ದು, ಕೊಠಡಿಗಳ ಗೋಡೆಗಳು ಕೂಡ ಸಂಪೂರ್ಣವಾಗಿ ಬಿರುಕು ಬಿಟ್ಟಿರ್ತಕ್ಕಂಥದ್ದು. ಕೂಡಲೇ ಈ ಒಂದು ಶಾಲೆಯನ್ನ ದುರಸ್ತಿಯನ್ನ ಕೂಡ ಮಾಡಬೇಕು. ಹಿಂದೆಗಡೆ ಕೂಡ ಜಾಗ ಇದೆ, ಸರ್ಕಾರ ಅದನ್ನ ಖರೀದಿ ಮಾಡಿ ಹೊಸ ಒಂದು ಕೊಠಡಿಗಳನ್ನ ನಿರ್ಮಾಣ ಮಾಡಿಕೊಡ್ಬೇಕನ್ನೋ ಒತ್ತಾಯವನ್ನು ಕೂಡ ಪೋಷಕರು ಮಾಡ್ತಾ ಇದ್ದಾರೆ. ಬಸವರಾಜನಹಳ್ಳಿ, ನ್ಯೂಸ್ 18 ಬಳ್ಳಾರಿ.
ಅನೇಕ ಸರ್ಕಾರಿ ಶಾಲೆಗಳನ್ನ ಮುಚ್ಚಲಾಗಿದೆ, ಮುಚ್ಚುವ ಪರಿಸ್ಥಿತಿ ಬಂದಿತ್ತು. ಕಾರಣ ಮಕ್ಕಳು ಇಲ್ಲ ಅನ್ನುವಂತಹ ಕಾರಣವನ್ನ ಸರ್ಕಾರ ಕೊಡ್ತಾ ಇತ್ತು. ಯಾಕೆ ಮಕ್ಕಳು ಬರ್ತಾ ಇಲ್ಲ ಅಂತ ಹೇಳಿದ್ರೆ ಇಂತಹ ಒಂದು ಸರ್ಕಾರಿ ಶಾಲೆಗಳ ದುಸ್ಥಿತಿ. ಹಾಗಾಗಿ ಸರ್ಕಾರ ಇದರ ಕಡೆ ಗಮನವನ್ನ ವಹಿಸಬೇಕಾಗಿದೆ. ಇವಿಷ್ಟೇ ಹೊತ್ತಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.